ನನ್ನ ಪ್ರೀತಿಯ ವೀಕ್ಷಕ ಬಾಂಧವರಿಗೆಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ನೋಡಿ, ಬೆಳಗ್ಗೆನೇ ಆಲ್ರೆಡಿ ಇಷ್ಟು ಜನ ಸೂರ್ಯೋದಯ ಆಗಿದ್ದ ತಕ್ಷಣವೇ ಹೊರಟು ಆಲ್ರೆಡಿ ಮುಂದೆ ಸಾಗ್ತಾ ಇದ್ದಾರೆ. ಯಾಕಂದರೆ ಇನ್ನು ಈ ಕಡೆ ಫಾರೆಸ್ಟ್ ದಾರಿ ಹೇಗಿರುತ್ತೋ, ಎಲ್ಲೆಲ್ಲಿ ಉಳ್ಕೊಳೋಕೆ ಅವಕಾಶ ಸಿಗುತ್ತೋ ಸಿಗಲ್ವೋ ಗೊತ್ತೇ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಎಷ್ಟೋ ಜನ ಬೆಳಿಗ್ಗೆನೇ ರೆಡಿಯಾಗಿ ನೋಡಿ, ಅಲ್ಲಿ ರೋಡಲ್ಲಿ ಸ್ನಾನ ಮಾಡಬೇಕಿಲ್ಲಿ ಯಾವುದೇ ಥರದ ವಾಶ್ರೂಮ್ ಇಲ್ಲ, ಟಾಯ್ಲೆಟ್ ಇಲ್ಲ, ಆ ಸಿಸ್ಟಮ್ ಏನೂ ಇರೋಲ್ಲ. ನೋಡಿ, ಇಲ್ಲೇ ಎಷ್ಟೋ ಜನ ಸ್ನಾನ ಹಾಗೆ ಮಾಡ್ತಿದ್ದಾರೆ. ಅಲ್ಲೇ ಡ್ರಮ್ಮಲ್ಲಿ ನೀರು ಇರುತ್ತೆ. ಕೆಲವೊಂದು ಸಲ ನೀರು ಖಾಲಿ ಆದರೂ ಕೂಡ ಮತ್ತೆ ಕೆಳಗಡೆ ಹೊಳೆ ಇದೆ, ಅಲ್ಲಿಂದ ನೀರು ತೊಗೊಂಬಂದು ಸ್ನಾನ ಮಾಡಿ ಇಲ್ಲಿಂದ ಫ್ರೆಶ್ ಅಪ್ ಆಗಿ ಎಷ್ಟೋ ಜನ ಅವ್ರ ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ಥರ ಪರಿಸ್ಥಿತಿಲಿ ನಾವು ಬೆಳಗ್ಗೆ ಎದ್ದು ರೆಡಿಯಾಗಿ ಇಷ್ಟೊತ್ತಿಗೆ ಆಲ್ರೆಡಿ ಅಷ್ಟು ಜನ ಅಲ್ಲೇ ಖಾಲಿ ಆಗಿಬಿಟ್ರು. ಸೊ ನಾವು ನಮ್ಮ ಸಾಧನೆಯನ್ನು ಮುಗಿಸ್ಕೊಂಡು ನಿಧಾನವಾಗಿ ಹೊರಟ್ವಿ. ಹೊರಡೋ ಸಮಯದಲ್ಲಿ ಇಲ್ಲಿ ನಾವು ಏನೋ ಅಂದ್ಕೊಂಡಿದ್ವಿ, ಏನೋ ಒಂದು ಕಾಡಿದೆ ಅಂತೆ ಅಲ್ಲಿಂದ ದಾಟ್ಕೊಂಡು ಹೋಗ್ತೀವಂತ. ಖಂಡಿತವಾಗೂ ಆಗಿಲ್ಲ. ಒಂದು ಸ್ವಲ್ಪ ಮುಂದಕ್ಕೆ ಹೋದರೆ ಒಂದು ಹೈಟ್ ಬರುತ್ತೆ, ಆಮೇಲೆ ಡೌನ್ ಬರುತ್ತೆ ಅನ್ನೋ ಒಂದು ಕಲ್ಪನೆ ಇತ್ತು. ಬಟ್ ಈ ಕಲ್ಪನೆ ಮೀರಿಗೂ ಇಲ್ಲಿನ ಜಾಗಗಳು ನೋಡಿ ಒಂದು ಕಡೆ ಖುಷಿ ಆಗುತ್ತೆ ಈ ಥರ ವಾತಾವರಣ ಎಲ್ಲ ನೋಡಿದಾಗ. ಬಟ್ ನಮಗೆ ಆಗೋ ಕೆಲವೊಂದು ಹಿಂಸೆಗಳನ್ನು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಖುಷಿ ಬಂದಾಗ ಆ ಹಿಂಸೆಗಳನ್ನ ತೆಗಿಲೇಬೇಕಾಗುತ್ತೆ. ಅದಕ್ಕೆ ಹೇಳಿರೋದು, ನಮ್ಮ ಲೈಫ್ ಒಂಥರ ECG ಇದ್ದಂಗೆ. ಸೊ ಅಪ್ ಆ್ಯಂಡ್ ಡೌನ್ ಇರುತ್ತೆ ಅಂತ. ಸೊ ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ತುಂಬಾ ಖುಷಿಯಾಗಿರುತ್ತೆ, ಕೆಲವೊಂದು ಸಂದರ್ಭದಲ್ಲಿ ತುಂಬಾ ದುಃಖ ಇರುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಮೌನ ಇರುತ್ತೆ. ಸೊ ಇದೆಲ್ಲ ನಮ್ಮ ಲೈಫಲ್ಲಿ ಯಾವ ಥರ ನಡೀತಿದೆ ಅಂದರೆ ನಮ್ಮ ಎಕ್ಸ್ಪೀರಿಯೆನ್ಸ್ಗಳನ್ನ ನಾವು ಹೇಳೋಕ್ಕೆ ತುಂಬಾ ಟೈಮ್ ಸಾಲದು. तो अपना ब्लड जो रहता है ना वो जाम हो जाता है। फिर उसके बाद में अपन चल नहीं पाए, 1-2 किलोमीटर भी नहीं चल पाएंगे। फिर अपनों क्या गाड़ी घोड़े इनकी सबकी आदत पड़ जाएगी। फिर अपन ये गाड़ी घोड़े लेने नहीं चाहता। करोड़ों रुपए में लोगों को फिर मांगता था, वही छोड़ दिया मैंने जिस दिन मेरे पास में कुछ हो जाएगा ना, उस दिन की ऐसी तैसी उनका करोड़ों रुपये यूँ मतलब कि पीले को काला कर दूँगा मैं। हाँ, और गड्डियों को मतलब कागज बना दूँगा मैं। हाँ, क्या वो ज़मीनों को बंजर ज़मीन कर दूँगा उनकी, क्या हाँ, और जहाँ बंजर ज़मीन है ना उनको हरियाली कर दूँगा। क्योंकि जितनी गरीबी मैंने ढिंडोरी और मंडला में देखी है, इतनी गरीबी कहीं पे नहीं है मैया। क्या अरे बहुत गरीबी है मैया, बहुत गरीबी है। और ये जो अपना जो होम मिनिस्टर ना, ये मतलब बेड काम कर रही है, मतलब अच्छा नहीं कर रहा मैया। आतंकवादी नाम दे दे के सबको मतलब कि ढूस करे जा रहे हैं, मारे जा रहे हैं। अरे भाई सुधारने के बहुत सारे नियम हैं। ऐसा ही थोड़ी कि तुम गोली मारो। आज उधर जाके देखो से उनके घरों के उधर देखो, आपको कोई जवान इंसान एक भी नहीं दिखेगा क्या है? बराबर है महाराज। सिटी को देख रहे तुम, सिटी को देख रहे हो बस। अरे गांव को उजाड़ रहे हो, सिटी को चमन कर रहे हो तुम। और जब सब बंद हो जाता है तो लोग गांव ही आते हैं वापस लौट के। कोविड में सब अपने अपने गांव ही आए थे ना वापस। सिटी में कोई रह ही नहीं रहा ना। वो सब नहीं उनको समझता। आप क्या पढ़ाई किया बोल रहे थे? मैंने 12वीं पास कर रखी है महाराज जी, और 13वीं के अंदर गया था और मेरी शादी हो गई थी क्या। उसके बाद में फाइनल हो नहीं पाई थी क्या। और वैसे भी मैं मतलब कि शुरू से मतलब कि हमारे घर पे साधु महात्मा का आवागमन था। और वैसे माँ की कृपा थी, कोई मेरे आड़े तो वैसे भी नहीं आता था महाराज जी क्या। और मैं तो बहुत ही मतलब कि खतरनाक डेंजर था, क्या मालूम माँ ने मेरे को कैसे सुधार दिया, कैसे राह पे लेके आ गई माँ, ये तो मेरे को भी नहीं मालूम है। क्या है, ये माँ की कृपा है जो मुझ जैसे मतलब कि तुच्छ इंसान को मतलब कि ऐसा बना दिया। मतलब कि क्या हमारी माता राम थी, वो साग सब्जी बेचती थी। हमारे पिताजी थे, वो जूते चप्पल की गढ़ाई करते थे। रविदास खानदान से संबंधित हैं हम महाराज जी क्या। और जो है उसी को बताएंगे हम, हमको नहीं बनना भी है क्या है, ये नहीं बनना। नर्मदे हर नहीं 12 वाजता ನೋಡಿ, ಇಲ್ಲಿ ಪರಿಕ್ರಮವಾಸಿಗಳು ಯಾರೇ ಇದ್ದರೂ ಕೂಡ ಎಲ್ಲರೂ ನಾವು ಒಂದೇ ಕುಟುಂಬದವ್ರ ಥರ ಅಂತ ಹೇಳ್ತಾರೆ. ಯಾಕಂದರೆ ಹಿಂದೆ ಮುಂದೆ ನಡೀತೀವಿ. ಈಗ
ನಾವೀಗ ಹಿಂದೆ ಇದ್ದೀವಿ ಅಂದರೆ ಇಲ್ಲೇ ಇರಲ್ಲ, ಅವ್ರಿಗೆಲ್ಲ ಸೈಡ್ ಹಿಡ್ಕೊಂಡು ಮತ್ತೆ ಮುಂದಕ್ಕೆ ಹೋಗ್ತೀವಿ. ಆಮೇಲೆ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವಾಗ ಅವ್ರು ನಮ್ಮ ಮುಂದೆ ಹೋಗ್ತಾರೆ. ಹಾಗೆ ಹಿಂದೆ ಮುಂದೆ ಆಗ್ತಾ ತುಂಬ ಜನ, ಕೆಲವರು ಸಿಗ್ತಾರೆ, ಕೆಲವರು ಸಿಗಲ್ಲ, ಆ ಥರ. ಈಗೂ ನಮಗೂ ಸಿಕ್ಕರು. ಬಟ್ ಈ ಬಾಬಾ ಇದ್ದಾರಲ್ಲ, ಇವರು 4-5 ದಿನನೂ ನಮ್ಮ ಹಿಂದೆ ಮುಂದೆ ಸಿಗ್ತಾಯಿದ್ರು. ಸೊ ಇವ್ರಿಗೆ ನಾವು ಹೇಗೆ ಮಾತಾಡ್ಸೋದು ಏನು ಅಂತ ನಾವು ಮಾತಾಡ್ಸ್ತಾನೆ ಇರಲಿಲ್ಲ. ಬಾಬಾಗಳಿಗೆ ಕೆಲವರಿಗೆ ನಾವು ಮಾತಾಡ್ಸ್ತಾನೆ ಇರಲಿಲ್ಲ. ಅವ್ರು ಯಾವ ಥರ ಬಿಹೇವ್ ಆಗಿ ನಮ್ಮ ಜೊತೆ ಮಾತಾಡ್ತಾರೋ ಅನ್ನೋ ಒಳಗಡೆನೇ ಇರುತ್ತಲ್ಲ, ಆ ಥರ ಇತ್ತು. ಸೊ ನಿನ್ನೆ ಅವ್ರದ್ದು ನನ್ನದೊಂದು ರೀಲ್ ಇದೆ, ಆ ರೀಲಲ್ಲಿ ನೋಡಿ ಅವ್ರು ನಿನ್ನೆ ಪೂಜೆ ಮಾಡಿದಂಥ ವೀಡಿಯೋದಲ್ಲಿ ಇವರು ಪೂಜೆ ಮಾಡಿದಾರ, ಅದನ್ನು ನಾವು ವಿಡಿಯೋ ಮಾಡಿದ್ದೀವಿ, ಶೂಟ್ ಮಾಡಿದ್ದೀವಿ. ಅದು ನಾನು ರೀಲಲ್ಲಿ ಹಾಕಿದ್ದೀನಿ. ಇವ್ರದ್ದು ಎಕ್ಸ್ಪೀರಿಯೆನ್ಸು ಅವ್ರ ಬಗ್ಗೆ ಅವರು ಹೇಳ್ಕೊತಾ ಇದ್ರು. ಸೊ ಅವ್ರವ್ರ ಗ್ರ್ಯಾಜುಯೇಷನ್ನ ಮುಗಿಸ್ಕೊಂಡು ಮತ್ತು ಅವ್ರ ಫ್ಯಾಮಿಲಿ ಬಗ್ಗೆನೂ ಹೇಳ್ತಾಯಿದ್ರು. ಅವ್ರ ಫ್ಯಾಮಿಲಿ ಮದುವೆ ಎಲ್ಲ ಮುಗಿಸ್ಕೊಂಡು ನಾನು ಯಾವ ಲೈಫಲ್ಲಿದ್ದೆ, ಯಾವ ಥರ ಇದ್ದೆ, ನಾನು ಯಾವ ಥರ ಇದ್ದವನು ಈ ಥರ ತಾಂಬಂದು ತಾಯಿ ಈ ಥರ ಮಾಡಿದ್ದಾಳೆ ನನ್ನ. ಸೊ ನನಗೆ ನನ್ನ ಜೀವನದ ಅರಿವು ಆಯಿತು. ಸೊ ಅರಿವಾದ ನಂತರ ನನಗೆ ಯಾವುದು ಮುಖ್ಯ ಅನ್ನೋದು ನನಗೆ ಗೊತ್ತಾಯಿತು. ಅದ್ರ ತಕ್ಕಂತೆ ಆ ಮುಖ್ಯವಾದ ದಾರಿ ನನಗೆ ರಸ್ತೆ ಸಿಕ್ತು, ಆ ರಸ್ತೆಯಲ್ಲಿ ನಾನು ಹೋಗ್ತಾಯಿದ್ದೀನಿ. ಸೊ ಈ ದಿನ ನಾನು ಬೆಳಗ್ಗೆ ಅಂದ್ಕೊಂಡಿದ್ದೆ ಪೂಜೆ ಮಾಡುವಾಗ, ಇವತ್ತು ಈ ದಿನ ನಾನು ಸ್ವಾಮಿ ಮತ್ತು ಮಾಯಿಯ ದರ್ಶನ ಮಾಡ್ತೀನಿ ಅಂತ. ನಾನು ಆ ದರ್ಶನ ಮಾಡಾಯಿತು. ಮತ್ತು ಅವರು ನರ್ಮದಾ ಪರಿಕ್ರಮ 4-5 ಸಲ ಮಾಡಿದ್ದಾರೆ. ಅವ್ರ ಎಕ್ಸ್ಪೀರಿಯೆನ್ಸ್ನೂ ಕೂಡ ನಮಗೆ ಹೇಳಿದರು. ಈ ಸಾಧು ಸಂತರ ಎಕ್ಸ್ಪೀರಿಯೆನ್ಸ್ನ ಮಾತಲ್ಲಿ ಅವ್ರ ಜೊತೆ ಮಾತಾಡಿದಾಗ ಆಗೋ ಖುಷಿನೇ ಬೇರೆ. ನಾವು ನಮ್ಮ ಪಾಡಿಗೆ ಆಲ್ರೆಡಿ ಸುಸ್ತಾಗಿ ಕೂತಿದ್ವಿ, ಅವರು ಸೀದಾ ನಮ್ಮ ಹತ್ರ ಬಂದು ಅವರಾಗೆ ಅವರು ನಮಗೆ ಮಾತಾಡಿಸಿದ್ರು. ಇನ್ನೂ ತುಂಬಾ ಖುಷಿ ಆಯಿತು. ಸೊ ಇಲ್ಲಿ ಯಾರಿಗೂ ಯಾರು ಹೆದರೋ ಅವಶ್ಯಕತೆ ಇಲ್ಲ. ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ನೀವು ವಿಶ್ವಾಸದಿಂದ ಮಾತಾಡಿಸ್ಬೋದು ಅಂತ ಅವರು ನಮಗೆ ಹೇಳಿ ಧೈರ್ಯ ತುಂಬಿದರು. ಜಸ್ಟ್ ಇಷ್ಟೇ ಹೇಳಿ, ನೀವು ಮನಸ್ಸಿಂದ ನರ್ಮದೇ ಹರ ಅಂತ ಹೇಳಿದರೆ ಸಾಕು, ಅವ್ರ ಮನಸ್ಸಿಂದ ಅವರು ನಿಮ್ಮ ಜೊತೆಗೆ ಬಂದು ಮಾತಾಡ್ತಾರೆ. ಮುಂದ್ಗಡೆ ಇರೋರು ಬಂದುಬಿಟ್ಟು ನಿಮ್ಮ ಜೊತೆ ನರ್ಮದೇ ಹರ ಅಂದರೆ ಸಾಕು, ನಿಮ್ಮೊಳಗಿನ ಎಲ್ಲ ಖುಷಿ ದುಃಖ ಎಲ್ಲ ಒಂದು ಕಡೆ ಲೆವೆಲಿಗೆ ಇದ್ಬಿಟ್ಟು ಅವ್ರ ಜೊತೆ ಸ್ಥಿರತೆ ಬರುತ್ತೆ ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಅಂದರು. ಸೊ ಈ ದಿನ ಏನಾಯಿತು, ಇಲ್ಲಿ ಬರುವಾಗ ಒಂದು ಆಶ್ರಮ ಇದೆ, ಆಶ್ರಮ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಅದು ಆಶ್ರಮ ಅಲ್ಲ, ಇಲ್ಲಿ ಉಳ್ಕೊಳ್ಳೋಕ್ಕೂ ಕೂಡ ಜಾಗ ಇರಲಿಲ್ಲ. ಏನು ಮಾಡೋದು ಅಂತ ನನಗೆ ಗೊತ್ತೇ ಆಗಲಿಲ್ಲ. ಸೊ ಇಲ್ಲೇ ಒಂದು ಜಾಗದಲ್ಲಿ ಸುಮ್ಮನೆ ಕೂತ್ಕೊಂಡಿದ್ವಿ, ಏನು ಮಾಡೋದು ಅಂತ. 6 ಗಂಟೆ ಆಯಿತು. ಸೊ ಆ ಜಾಗ, ಆ ಟೈಮಲ್ಲಿ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಸುಮ್ಮನೆ ಕೂತ್ಕೊಳ್ಳೋಣ, ಏನಾಗುತ್ತೋ ಆಗಲಿ, ನಾವೇನು ಮಾಡೋಣ, ಇಲ್ಲಿಂದ ಹೋಗೋದು ಅಂತ. ಸೊ ಆ ಟೈಮಲ್ಲಿ ಒಬ್ಬರು ಬಂದು, ಬನ್ನಿ ನಮ್ಮ ಮನೆಗೆ ಹೋಗೋಣ ಅಂತೇಳಿ ಕರ್ಕೊಂಡು ಹೋದರು. ಅವ್ರ ಮನೇಲಿ ಅವರು ಎಷ್ಟು ಬಡತನದಲ್ಲಿದ್ದಾರೆ ಅಂಥವ್ರು ಅವ್ರ ಮನೆ ಕರ್ಕೊಂಡು ಹೋಗಿ ನೋಡಿ, ಇದೇ ಜಾಗದಲ್ಲಿ ನಾವು ಕೂತ್ಕೊಂಡಿದ್ವಿ. ಏನು ಮಾಡೋದು, ಇಲ್ಲೆಲ್ಲಿ ಉಳ್ಕೊಳೋದು, ಎತ್ತ ಮಾಡೋದು ಅಂತ ನಾವು ಯೋಚನೆ ಮಾಡ್ತಾಯಿದ್ರೆ, ಆ ಟೈಮಲ್ಲಿ ಒಂದು ಅಜ್ಜ ಬಂದ್ಬಿಟ್ಟು ಡೈರೆಕ್ಟಾಗಿ ಬನ್ನಿ ಇವತ್ತು ನಮ್ಮ ಮನೆಗೆ ಹೋಗೋಣ ಅಂತೇಳಿ ಕರ್ಕೊಂಡೇ ಬಂದ್ಬಿಟ್ರು. ನೋಡಿ ಅವ್ರ ಮನೆ ಎಕ್ಸ್ಪೀರಿयन्स ನಾನು ನಿಮಗೆ ತೋರಿಸ್ತೀನಿ. खूप चांगलं आहे. तुमच्या दृष्टीने तुम्ही दुःखी आहात, पण मी जे माझ्या दृष्टीने आता एवढं बघत आले ना, एकदम छान. तुम्ही खूप आनंदात आहात. जाताना आशीर्वाद देऊन चालले जमा. जिथं तुम्ही म्हणला की आमच्या घरी ये, तिथूनच मनातनं माझा आशीर्वाद सगळ्यांना. ನೋಡಿದ್ರಲ್ಲ ಅವ್ರ ಮನೆ ಹೇಗಿತ್ತು ಅಂತ. ಅವ್ರಿಗೆ ಮಕ್ಕಳಿಲ್ಲ. ಸೊ ಅಲ್ಲಿ ನಾವು ಕೂತಿದ್ದಾಗ ಆ ಅಜ್ಜ ಅಲ್ಲಿಂದ ಹೋಗ್ತಾ ಇದ್ರು. ಬಂದು ಏನಾಯ್ತು, ಇಲ್ಲೇ ಹಾಕಿದ್ದೀರಾ, ಇಲ್ಲೆಲ್ಲೂ ಉಳ್ಕೊಳಕ್ಕೆ ಜಾಗ ಇಲ್ವಲ್ಲ, ಎಲ್ಲಿ ಹೋಗ್ತೀರಾ ನೀವು, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಆ ಥರ ಕರ್ಕೊಂಡು ಹೋದರು. ಸೊ ಅವ್ರ ಮನೆಗೆ ಕರ್ಕೊಂಡೋಗಿ ಅವ್ರ ಮನೇಲಿ ಸೇವೆ ಮಾಡಿಬಿಟ್ಟು, ನೀವು ನಮಗೆ ಆಶೀರ್ವಾದ ಮಾಡಿಬಿಟ್ಟು ಹೋಗಿ, ನಮಗೆ ಮಕ್ಕಳಿಲ್ಲ, ನಾವು ಅವ್ರ ಲೈಫ್ ಸ್ಟೈಲ್ ಬಗ್ಗೆ ಹೇಳಿದರು. ಸೊ ತುಂಬಾ ಖುಷಿ ಆಯಿತು ಅಲ್ಲಿ ಇವತ್ತಿದ್ದು ಅವ್ರ ಮನೇಲಿ. ನಾವು ಯಾವ ಜಾಗದಲ್ಲೂ ಯಾವುದ್ರ ಬಗ್ಗೆನೂ ಚಿಂತೆ ಮಾಡಬಾರ್ದಂತ ಸಾಕ್ಷಾತ್ ದೇವಿ ನಮಗೆ ತೋರಿಸಿದ್ಲು. ಆ ಟೈಮಲ್ಲಿ ಬಂದು ಅವ್ರು ನಮಗೆ ಸಹಾಯ ಮಾಡಿದರು. ಅವ್ರ ಮನೇಲಿ ನಾವು ಉಳ್ಕೊಂಡ್ವಿ. ಆ ದಿನ ನಮ್ಮ ಸಾಧನೆಯನ್ನು ಮುಗಿಸ್ಕೊಂಡು ಬೆಳಿಗ್ಗೆ ಅಲ್ಲಿಂದ ನಾವು ಹೊರಟ್ವಿ. ಸೊ ಬೆಳಿಗ್ಗೆ ಮತ್ತೆ ನಾಳೆ ನಾನು ನಿಮಗೆ ಇದೇ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಜೈ ಶ್ರೀರಾಮ್. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವೆಲ್ಲಿ ಯಾವ ಜಾಗದಲ್ಲಿ ಹೇಗಿದ್ದೀವೋ ಯಾವಾಗಲೂ ನಾವು ಖುಷಿಯಾಗೇ ಇರ್ತೀವಿ. ನಾವು ಮನಸ್ಸನ್ನು ಯಾವತ್ತೂ ಸ್ಥಿರತೆ ಮಾಡಿಕೊಂಡು ಖುಷಿಯಾಗಿರೋಣ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಜೈ ಶ್ರೀರಾಮ್, ನರ್ಮದೆ.